ನಾಳೆ ಬೆಂಗಳೂರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸ್ತಾ ಇರೋ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸಂಸದ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಮಾರ್ದಹಳ್ಳಿಯಲ್ಲಿ ಖಾಸಗಿ ಆಸ್ಪತ್ರೆಗೆ ಉದ್ಘಾಟನೆ ಇದೆ. ಸೊ ಹಾಗಾಗಿ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಈಗ ನನಗೂ ಆಹ್ವಾನ ಬಂದಿದೆ, ನಾನು ಕೂಡ ಹೋಗ್ತೀನಿ. ನಾಳೆ 12 ಗಂಟೆಗೆ ಅಮಿತ್ ಶಾ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಧಾಕರ್. ಚಿಕ್ಕಬಳ್ಳಾಪುರದಲ್ಲಿ ಮಾರ್ದಹಳ್ಳಿಯಲ್ಲಿ ಖಾಸಗಿ ಆಸ್ಪತ್ರೆ ಉದ್ಘಾಟನೆಗೆ ಅಮಿತ್ ಶಾ ಬರ್ತಾರೆ. ನಾಳೆ 12 ಗಂಟೆಗೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ನನಗೂ ಆಹ್ವಾನ ಬಂದಿದೆ, ನಾನು ಕೂಡ ಹೋಗ್ತೀನಿ ಅಂತ ಹೇಳಿದೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಅವರು ಹೋಗುವ ಕಾರ್ಯಕ್ರಮಕ್ಕೆ ನನಗೂ ಆಹ್ವಾನ ಇದೆ, ನಾಳೆ ಬರ್ತಾರೆ ಬೆಂಗಳೂರಿಗೆ, ಅವರೊಟ್ಟಿಗೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಇರ್ತೇನೆ ಅಂತ. ನಾಯಕರು, ಗೃಹ ಸಚಿವರು, ಕೇಂದ್ರ ಗೃಹ ಸಚಿವರು ಬರ್ತಾ ಇರ್ತಕ್ಕಂಥದ್ದು ಒಂದು ಖಾಸಗಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಿಕ್ಕೆ. ನಮ್ಮ ಶ್ರೀ ಶ್ರೀ ವಿಶ್ವತೀರ್ಥ ಮಹಾಸ್ವಾಮೀಜಿರವರು ಆ ಮಠ, ಉಡುಪಿ ಮಠ ಏನು ಶ್ರೀಕೃಷ್ಣ ಮಠದ ವತಿಯಿಂದ ನಿರ್ಮಾಣಗೊಂಡಿದೆ, ನಮ್ಮ ಸರ್ಕಾರದಲ್ಲಿ ಅವರಿಗೆ 2 ಎಕರೆ ಜಮೀನನ್ನು ಮಾರ್ತಹಳ್ಳಿಯಲ್ಲಿ ನಮ್ಮ ಸರ್ಕಾರ ಹಿಂದೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದರು, ನಾನು ಮಂತ್ರಿ ಇದ್ದೆ, ಆವಾಗ ನಾವು ಕೊಟ್ಟಿದ್ವಿ. ನನಗೂ ಕೂಡ ಶ್ರೀಗಳು ಆಹ್ವಾನವನ್ನು ನೀಡಿದ್ದಾರೆ. ನಾನು ಕೂಡ ನಾಳೆ 12 ಗಂಟೆಗೆ ಭೇಟಿಯನ್ನು ಕೊಡ್ತೀವಿ ಅಷ್ಟೇ. ಅವರು ಖಾಸಗಿ ಕಾರ್ಯಕ್ರಮಕ್ಕೆ ಬಂದು ನಾಳೆ ಅಲ್ಲಿಂದ ಹಂಗೇನೆ ಅವರ ಟಿಪಿಯನ್ನು ನೋಡಿದೆ ಏರ್ಪೋರ್ಟ್ಗೆ ಹೋಗಿ ಅವರು ಅಲ್ಲಿಂದ ದೆಹಲಿಗೆ ತೆರಳ್ತಾರೆ. ರಾಜ್ಯಾಧ್ಯಕ್ಷರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ, ಅದರ ಬಗ್ಗೆ ಏನಾದರೂ ಚರ್ಚೆ ನಡೀಬೇಕಲ್ಲ ಸರ್. ರಾಜ್ಯಾಧ್ಯಕ್ಷರ ನೇಮಕ ಆಗೋವರೆಗೂ ರಾಜ್ಯಾಧ್ಯಕ್ಷರು ಯಾರು, ಇವರೇ ಇರ್ತಾರ, ಮುಂದುವರಿತಾರ, ಇನ್ನೊಬ್ರು ಆಗ್ತಾರ, ಈ ಚರ್ಚೆ ಮಾಧ್ಯಮ. ಅಧ್ಯಕ್ಷರ ವಿಚಾರದ ಬಗ್ಗೆ ಕೂಡ ಅವರು ಮಾತನಾಡಿದ್ದು, ಚರ್ಚೆ ಆಗಬೇಕು, ಯಾರು ಆಗ್ತಾರೆ ಅನ್ನೋದು ಎಲ್ಲರಿಗೂ ಕೂಡ ಕುತೂಹಲ ಇದೆ. ಗೊತ್ತಿಲ್ಲ ಯಾರು ಏನು ಅಂತ. ಸೊ ಅದು ಚರ್ಚೆ ಆಗ್ತಾ ಇದೆ, ಚರ್ಚೆ ಆಗಬೇಕು, ತದನಂತರ ಗೊತ್ತಾಗತ್ತೆ ಅಂತ ಹೇಳಿ ಸುಧಾಕರ್ ಯಾರು, ಇವರೇ ಇರ್ತಾರ, ಮುಂದುವರಿತಾರ, ಇನ್ನೊಬ್ರು ಆಗ್ತಾರ, ಈ ಚರ್ಚೆ ಮಾಧ್ಯಮದವ್ರಿಗೂ ಭಾಳ ಇಂಟ್ರೆಸ್ಟು, ಜನರಿಗೂ ಇಂಟ್ರೆಸ್ಟು, ಪಾರ್ಟಿಯಲ್ಲಿ ಇರ್ತಕ್ಕಂಥ ಮುಖಂಡರಿಗೂ ಇಂಟ್ರೆಸ್ಟ್ ಇದೆ. ಸರ್, ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳ ಸ್ನಾನ ನಂತರ ಮತ್ತೆ ಈಗ ಈಶಾ ಫೌಂಡೇಶನ್ ಕಾಣಿಸ್ಕೊಂಡಿದ್ರು, ಜೊತೆಗೆ ಈಗ ಬಿಜೆಪಿಗೆ ಬರ್ತಾರೆ ಅಂತ ಒಂದು ಚರ್ಚೆ ನಡೀತಾ ಇದೆ, ಇದ್ರ ಬಗ್ಗೆ ಅವರೆಲ್ಲೂ ಹೇಳಿಲ್ವಲ್ಲ. ಅವರೇನು ಹೇಳಿದ್ದಾರೆ, ನಾನು ನೋಡಿದ್ದು, ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೇನೆ, ಹಿಂದೂ ಧರ್ಮದಲ್ಲಿ ಆಚರಣೆಯಲ್ಲಿ ನನಗೆ ನಂಬಿಕೆ ಇದೆ, ಕುಂಭ ಸ್ನಾನಕ್ಕೂ ಹೋಗ್ತೀನಿ, ಇಲ್ಲಿ ಕಪಿಲ ಸ್ನಾನಕ್ಕೂ ಹೋಗಿದ್ದೇನೆ, ಈಶ್ವರನ ಶಿವರಾತ್ರಿಯಲ್ಲೂ ನಾನು ಭಾಗಿಯಾಗಿದ್ದೇನೆ. ತಪ್ಪೇನಿದೆ ಇದರಲ್ಲಿ? ಒಂದು ಸಾಧು ಸಂತರು ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಅನ್ಯ ಪಕ್ಷದ ಮುಖಂಡರುಗಳು ಭಾಗಿಯಾಗ್ತಾರೆ. ಆ ಭಾಗಿಯಾಗಿದ ತಕ್ಷಣ ಅದಕ್ಕೆ ರಾಜಕೀಯ ಲೇಪ ಇದು ಮಾಡೋದು ಸರಿಯಲ್ಲ. ನಮ್ಮ ನಾಯಕರು, ಗೃಹ ಸಚಿವರು, ಕೇಂದ್ರ